ರಾಹುಲ್ ಗಾಂಧಿಯವರ ಮೇಲೆ ಬಿಜೆಪಿಯವರು ಗದಾಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರನ್ನ ಅವರಿಗೆ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೋಸ್ಕರ, ಅವ್ರನ್ನ ಹಣಿಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಆರೋಪಗಳಿಗೆ, ಗೊಡ್ಡು ಬೆದರಿಕೆಗಳಿಗೆ ಕೊಲೆ ಬೆದರಿಕೆ ಅಂತ ಆರೋಪಗಳಿಗೆ ಯಾವತ್ತೂ ಕೂಡ ಹೆದರ್ಕೊಳ್ಳೋರಲ್ಲ. ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಬಿಜೆಪಿಯವರು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಯಾವ ಕುಟುಂಬದಿಂದ ಬಂದಂಥವರು? ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೋಸ್ಕರ ಪ್ರಾಣ ತೆತ್ತವರು. ಅವರ ತಂದೆಯವರು ಕೂಡ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರು. ಅವರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥವ್ರು. ನೀವು ಇತ್ತೀಚೆಗೆ ನೋಡಿರಬೇಕು, ಬಿಜೆಪಿ ನಾಯಕರು ತಾರ್ವಿಂದರ್ ಸಿಂಗ್ ಮಾರ್ವಾ ಈ ತಿಂಗಳ 11ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತಿಂಗಳು 11ನೇ ತಾರೀಕು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದರೆ, ನೀವು ಸರಿಯಾಗಿ ನಡ್ಕೊಳ್ಳದೇ ಇದ್ದರೆ ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗಾದಂಥ ಗತಿನೇ ನಿಮಗೂ ಆಗ್ತದೆ ಅಂತ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಆಮೇಲೆ ರೈಲ್ವೆ ಖಾತೆಯ ರಾಜ್ಯ ಸಚಿವರು, ಅವ್ರ ಹೆಸರು ರವನೀತ್ ಬಿಟ್ಟು. ಅವರು ರಾಹುಲ್ ಗಾಂಧಿ ಅವರಿಗೆ ಏನಂತ ಕರೆದಿದ್ದಾರೆ ಅಂತಂದರೆ, ನೀವು ಒಬ್ಬರು ಭಯೋತ್ಪಾದಕ, ಇದರ ಅರ್ಥ ಏನು? ಸಾರ್ವಜನಿಕರನ್ನ ಎತ್ಕಟ್ಟೋದು, ಅವರ ಕಾರ್ಯಕರ್ತರನ್ನ ಎತ್ಕಟ್ಟೋದು ರಾಹುಲ್ ಗಾಂಧಿ ಅವರು. ಈ ಥರ ಪ್ರಚೋದನೆ ಮಾತುಗಳನ್ನು ಆಡಿ ರಾಹುಲ್ ಗಾಂಧಿಯವರ ವಿರುದ್ಧವಾಗಿ ಅವರ ಕಾರ್ಯಕರ್ತರನ್ನು, ಜನರನ್ನು, ಬಿ ಜೆ ಪಿ ಸಿಂಪಥೈಸರ್ಸ್ ಯಾರಿರ್ತಾರೆ
ಅವ್ರನ್ನ ಎತ್ಕಟ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಿಟ್ಟು ಅನ್ನೋರು. ಆಮೇಲೆ ಈ ತಿಂಗಳ 16ರಂದು ಬಿಜೆಪಿಯ ಮಿತ್ರ ಪಕ್ಷವಾದಂಥ ಶಿವಸೇನೆಯ ಶಾಸಕ, ಶಿವಸೇನೆ ಎಂತವನವನು ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ ಮಹಾರಾಷ್ಟ್ರ, ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದವರಿಗೆ 11 ಲಕ್ಷ ರೂಪಾಯಿ ಕೊಡ್ತೀನಿ. ಪಕ್ಷದವರಯ್ಯ, ಶಾಸಕರು, ಶಿವಸೇನೆ, ಏಕನಾಥ್ ಶಿಂದೆ ಶಿವಸೇನೆ ಇದೆಯಲ್ಲ, ಏಕನಾಥ್ ಶಿಂದೆ ಶಿವಸೇನೆ ಸ್ಪೆಸಿಫಿಕ್ ಬರೀರಿ. ಆಮೇಲೆ ಇನ್ಯಾರ್ದು ಬರ್ಬಿಟ್ಟು ಶಿವಸೇನೆ ಅಂತ ಜನರೆಲ್ಲ ಬರ್ದಿಟ್ಬಿಟ್ಟಿದೆ. ಏಕನಾಥ್ ಶಿಂದೆ ಶಿವಸೇನೆ, ಸಂಜಯ್ ಗಾಯಕ್ವಾಡ್, ಮಿಸ್ಟರ್ ಸಂಜಯ್ ಗಾಯಕ್ವಾಡ್, ಎ ಲೆಜಿಸ್ಲೇಟರ್, ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದ್ರೆ 11 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದರು. ಇದು ಕೂಡ ಕೊಲೆ ಬೆದರಿಕೆನೆ. ನಾನು ಈ ಕೂಡಲೇ ಈ ದುಷ್ಟ ಎಂಥದ್ದು ಸಂಜಯ್ ಗಾಯಕ್ವಾಡ್ ಇದ್ದಾರಲ್ಲ, ಇವ್ರ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರನೂ ಒತ್ತಾಯ ಮಾಡಿದೆ. ಆಮೇಲೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ರಘುರಾಜ್ ಸಿಂಗ್, ಉತ್ತರ ಪ್ರದೇಶದಲ್ಲಿ ಒಬ್ಬ ಮಂತ್ರಿ ರಘುರಾಜ್ ಸಿಂಗ್ ಈ ತಿಂಗಳ 16ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಈ ದೇಶದ ನಂಬರ್ 1 ಭಯೋತ್ಪಾದಕ. ಇವು ನೇರವಾಗಿ ಕೊಲೆ ಬೆದರಿಕೆ ರಾಹುಲ್ ಗಾಂಧಿಯವರ ವಿರುದ್ಧ ಆಗಿದ್ದರೂ ಕೂಡ ಇವತ್ತಿನವರಿಗೆ ಅವರ ಪಕ್ಷ ಆಗಲಿ, ಸರ್ಕಾರ ಆಗಲಿ, ಪೊಲೀಸ್ನವರಾಗಲಿ ಏನು ಕ್ರಮ ತಗೊಂಡಿಲ್ಲ. ಕೆಲವರು ಕಡೆ ಮಾತ್ರ ಕಾಟಾಚಾರಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಏನೂ ಕ್ರಮ ತಗೊಂಡಿಲ್ಲ. ಈಗ ಇದರಿಂದ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಎಂಥವನು ಸಂಜಯ್ ಗಾಯಕ್ವಾಡ್ ಅಂತ ಇದ್ದಾನಲ್ಲ, ಅವ್ನು ನಾಲ್ಗೆ ಕತ್ತರಿಸಿ ಅಂತ ಹೇಳಿದ್ನಲ್ಲ, 11 ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಗೆ ಕತ್ತರಿಸಿದವ್ರಿಗೆ ಅಂತ. ಅವನು ಏನು ಹೇಳಿದ್ದಾನೆ ಅಂತಂದರೆ, ಈ ನಮ್ಮ ಪಾರ್ಟಿಯವರು ಪ್ರತಿಭಟನೆ ಮಾಡಿದ್ದಾರೆ ಅಲ್ಲಿ, ಕಾಂಗ್ರೆಸ್ನವರು. ಆ ಪ್ರತಿಭಟನೆ ಮಾಡಿದವರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ದಾನೆ, ನಿಮ್ಮನ್ನೆಲ್ಲ ಊತಾಕ್ಬಿಡ್ತೀನಿ ಅಂತ ಹೇಳಿದ್ದಾನೆ.
ಆ? ಗಾಯಕ್ವಾಡ್ ಸಂಜಯ್ ಗಾಯಕ್ವಾಡ್, ಏಕನಾಥ್ ಶಿಂದೆ, ಶಿವಸೇನೆಯ ಶಾಸಕ. 11 ಲಕ್ಷ ಫ್ಲೈಯರ್ ಫೀಸ್ ಕಟ್ಟಕ್ಕಾಗಲ್ಲ. ಆ? 11 ಲಕ್ಷ ಬಹುಮಾನ ಈಗ ಹೇಳಿರೋದು ನೀವು ಓದಿದ್ದೀರಿ, ನಾನು ಓದಿದ್ದೀನಿ, ಈ ದೇಶದ ಜನ ಓದಿದ್ದಾರೆ ಅಲ್ವಾ? ಈ ಥರ ಹೇಳ್ಬೋದಾ ಒಬ್ಬ ಶಾಸಕನಾಗಿ? ಆ? ಅದು ಬೇರೆ ವಿಚಾರ. ಇವರು ಎಲ್ಲ ಏನು ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಭಯೋತ್ಪಾದಕನ ಮಾಡ್ತಾ ಇದ್ದಾರೆ, ಒಬ್ಬರು ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾರೆ, ಇನ್ನು ಕೆಲವರು ನಿಮ್ಮ ಇಂದಿರಾ ಗಾಂಧಿಗೆ ಗತಿನೇ ನಿನಗೂ ಆಯ್ತದೆ ಅಂತ ಹೇಳಿದ್ದಾರೆ. ಸೊ ದಟ್ ಮೀನ್ಸ್ ಟು ಸೇ ಇವರು ರಾಹುಲ್ ಗಾಂಧಿಯವರನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರವಾಗಿ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥ ಒಂದು ಇದು ಏನಂತ ತಿಳ್ಕೊಳ್ಳೋದು? ಥ್ರೆಟ್ ಎಲ್ಲ ಮಾಡ್ತಾ ಇರೋದು, ಈಗ ಲೈಫ್ ಥ್ರೆಟ್ಟೇ ಮಾಡ್ತಾ ಇರೋದು. ಇಂದಿರಾ ಗಾಂಧಿಗೆ ಆದಂಥ ಗತಿ ಆಯ್ತದೆ ಅಂದರೆ ಏನರ್ಥ? ನಿನ್ನ ನಾಲ್ಗೆ ಕತ್ತರಿಸ್ಬಿಡ್ತೀವಿ, 11 ಲಕ್ಷ ಕೊಡ್ತೀನಿ ಅಂತ ಹೇಳೋದು ಏನರ್ಥ? ಲೈಫ್ ಥ್ರೆಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸರ್ಕಾರ ತೀವ್ರವಾಗಿ ಖಂಡಿಸ್ತೀವಿ. ತಾಳಯ್ಯ, ಸ್ವಲ್ಪ ಮಧ್ಯೆ ನಿನಗೆ ಇದೇನು ರೋಗನಾ ನಿನಗೆ ಮಧ್ಯೆ ಮಾತಾಡೋದು? ನೋಡಪ್ಪ, ನಾನು ಗಂಭೀರವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ನಾನು ಕೂಡ ನೀವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಇಟ್ ಇಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ಈಗ ನನಗೆ ಪ್ರಾಣ ಭಯ ಉಂಟು ಮಾಡೋದು ಇದೆಯಲ್ಲ, ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ನೀವು ಏನು ಪ್ರಶ್ನೆ? ಏನು ಅಲ್ಲ, ನಾನು ಅದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲೆಲ್ಲಿ ಮಾಡಿದ್ದಾರೆ ತೋರಿಕೆಗೋಸ್ಕರ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ, ಬಟ್ ಏನೂ ಕ್ರಮ ತಗೊಂಡಿಲ್ಲ. ಕೆಲವು ಕಡೆ ಕಂಪ್ಲೇಂಟ್ ಮಾಡಿ, ಬಟ್ ಈಗ ನಾಲ್ಗೆ ಕತ್ತರಿಸ್ತೀನಿ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಊತ ಹಾಕ್ಬಿಡ್ತೀನಿ ಅಂತಂದರೆ ಸುಮ್ಮನೆ ಇದ್ದರೆ ಆ ಸರ್ಕಾರ? ಸೊ ಇಂಡೈರೆಕ್ಟ್ಲಿ ದೇ ಆರ್ ಎನ್ಕರೇಜಿಂಗ್ ದಿ ಅಕ್ಯೂಸ್ಡ್ ಪರ್ಸನ್ಸ್ who are making statements against the Rahul ji. खड़गे और पत्रों को सब पता नहीं कैसे सॉल्व करते हैं. ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಕೂಡಲೇ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಇದನ್ನು ಇನ್ನು ಮುಂದೆ ರಾಹುಲ್ ಗಾಂಧಿಯವರನ್ನು ಮುಗಿಸ್ತೀವಿ ಅಂತ ಏನಾದರೂ ಬಿ ಜೆ ಪಿಯವರು ಅಂದ್ಕೊಂಡಿದ್ದಾರೆ ರಾಜಕೀಯವಾಗಿ, ಅದು ಅವರ ಮೂರ್ಖತನ. ಕಾಂಗ್ರೆಸ್ ಪಕ್ಷ ಇದನ್ನು ಸಹಿಸ್ಕೊಳ್ಳಲ್ಲ. ಯಾಕಂತಂದರೆ ರಾಹುಲ್ ಗಾಂಧಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯವರಿಗೆ ಹಿನ್ನಡೆ ಆಯಿತು ಅಲ್ವಾ? ಹಿನ್ನಡೆ ಆಯ್ತಾ ಇಲ್ವಾ? ಅದನ್ನು ಒಪ್ಕೋತೀರಲ್ವಾ? ನಮಗೂ ಹಿನ್ನಡೆ ಆಗಿದೆ, ಬೇರೆ ಪ್ರಶ್ನೆ ಅಲ್ಲ. ಬಿ ಜೆ ಪಿ
ಸೊ ಈ ಡ್ರಗ್ ಅಬ್ಯೂಸ್ ಏನು ನಡೀತಾ ಇದೆ ರಾಜ್ಯದಲ್ಲಿ, ಇದನ್ನು ತಡೆಗಟ್ಟಲಿಕ್ಕೆ ಝೀರೋ ಟಾಲರೆನ್ಸ್ ಅಸೆಂಬ್ಲಿಯಲ್ಲಿ. ಸೊ ಇದನ್ನು ಈಗ ತೊಡೆದಾಕ್ಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತದೆ. ಅದಕ್ಕೋಸ್ಕರ ಈ ಎಲ್ಲ ಕ್ರಮಗಳನ್ನು ಕೂಡ ಇವತ್ತು ತಗೊಳ್ತಾ ಇದ್ದೀವಿ. ನೀವೇನಾದ್ರು ಸಲಹೆಗಳು ಕೊಟ್ಟರೆ ಆ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೀವಿ. ಸರ್, ನಿಮ್ಮ ಪೊಲೀಸ್ ಅಧಿಕಾರಿಗಳು ತಾಳಪ್ಪ ನೀನು ಯಾಕೆ ಸುಮ್ಮನೆ ಇರೋದೇ ಇಲ್ವಲ್ಲ, ಆಮೇಲೆ ಕೇಳು ತಾಳಪ್ಪ. ಸೊ ಇದರಿಂದ ಏನಾಗುತ್ತೆ, ಹೆಚ್ಚಾಗಿ ವಿದ್ಯಾರ್ಥಿಗಳು ಮೇಲೆ ದುಷ್ಪರಿಣಾಮ ಬೀರ್ತದೆ, ಯುವಕರ ಮೇಲೆ ಪರಿಣಾಮ ಬೀರ್ತದೆ. ಆಮೇಲೆ ಇತ್ತೀಚಿನ ವರದಿಗಳು ನಾವು ನೋಡಿದಾಗ ಕೆಲವರು ಡ್ರಗ್ಸ್ನ ಇದರಲ್ಲಿ ನಿಶೆ ಬಂದು ಕ್ರಿಮಿನಲ್ ಆಕ್ಟಿವಿಟೀಸು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ. ನಿಶೆನಲ್ಲಿ ಚಾಕು ಹಾಕ್ಬಿಡೋದು, ಕಳ್ತನ ಮಾಡಿಬಿಡೋದು, ಅಥವಾ ಇನ್ಯಾವುದೋ ಕ್ರಿಮಿನಲ್ ಆಕ್ಟಿವಿಟಿ ಮಾಡೋದು, ಈ ಥರದವೆಲ್ಲ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಟಾಸ್ಕ್ ಫೋರ್ಸ್ನ ಹೋಮ್ ಮಿನಿಸ್ಟ್ರನ್ನೇ ಮಾಡಿದ್ದೀವಿ. ಹೋಮ್ ಮಿನಿಸ್ಟ್ರು ಆಗಿಂದಾಗಿ ಸಭೆ ಮಾಡಿ, ಮೇಲಿಂದ ಮೇಲೆ ಸಭೆ ಮಾಡಿ ಇದಕ್ಕೆಲ್ಲ ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಓಪಿಯಾಯ್ಡ್ಸ್ ಎಲ್ಲ ಮಾರಾಟ ಆಗತ್ತಲ್ಲ, ಯಾವ ಥರ ಈಗ ಪ್ರಿಸ್ಕ್ರಿಪ್ಷನ್ ಬಿಟ್ಟೇನೆ 90% ಮೆಡಿಕಲ್ ಶಾಪ್ಗಳಲ್ಲಿ ಕೆಮ್ಮಿನ ಔಷಧಿ. ಈಗ ತಮ್ಗೆ ಗೊತ್ತಿರ್ಬೋದು, ಹೋದ ತಿಂಗಳು ನಾವು ಡ್ರೈವ್ ಮಾಡಿ 25 ಮೆಡಿಕಲ್ ಶಾಪ್ಸ್ನ ನಾವು ಲೈಸೆನ್ಸ್ ರದ್ದು ಮಾಡಿದ್ರು. ಈ ಥರ ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ರು. ಈಗ ದಿ ಟಾಸ್ಕ್ ಫೋರ್ಸ್ ವಿಲ್ ಲುಕ್ ಇಂಟು ಆಲ್ ದೀಸ್ ಥಿಂಗ್ಸ್. ಅಲ್ಲಿ ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಇರ್ತಾರೆ, ಹೆಲ್ತ್ ಸೆಕ್ರೆಟರಿನೂ ಇರ್ತಾರೆ. ಇವೆಲ್ಲ ಮಾರಾಟ ಮಾಡ್ತಾರಲ್ಲ ಅವ್ರ ಮೇಲೆ ಏನೇನು ಕ್ರಮ ತಗೋಬೇಕು ಅನ್ನೋದೆಲ್ಲ ಕಾಲೇಜಿನ ಮುಖ್ಯಸ್ಥರಿಗೆ ಒಂದು ಸೂಚನೆ ಕೊಡ್ಬೋದು ಸರ್, ಇದ್ರ ಬಗ್ಗೆ ಒಂದು ಅಲ್ಲಿ ಎಚ್ಚರಿಕೆ ಜಾಗೃತಿ ಮೂಡಿಸಿ ಅಂತಂತೀವಿ ಎಲ್ಲ ಕಾಲೇಜ್ ಮುಖ್ಯಸ್ಥರುಗಳಿಗೆ. ಅದೇ ಅವೇರ್ನೆಸ್ ಅಂತ ಹೇಳಿದ್ರು. ಅದಕ್ಕೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಕಾಲೇಜ್ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ರು ಸರ್. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಮಾಡಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ತದಲ್ಲಪ್ಪ. ನಿನ್ನ ಸಲಹೆ ಸರಿಯಾಗಿದೆ, ಬಟ್ ದೊಡ್ಡ ಈ ಕಮಿಟಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಏನೂ ಆಗೋದಿಲ್ಲ ಅದರಿಂದ. ಅದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಇರ್ತಾರೆ, ಉನ್ನತ ಇಲಾಖೆ ಸೆಕ್ರೆಟರಿ ಇರ್ತಾರೆ, ಪ್ರಿನ್ಸಿಪಲ್ಸ್ ಅವರ ಮಿನಿಸ್ಟ್ರಿ ಇರ್ತಾರೆ, ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರಿ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ. ಅವ್ರದ್ದೆಲ್ಲ ಅವರ ಅದಕ್ಕೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಾಗಿದ್ರೆ ಕೇಳಿ, ಸರ್, ಫಸ್ಟ್ ಆಫ್ ಆಲ್ ಈ ರೀತಿ ಒಂದು ಟಾಸ್ಕ್ ಫೋರ್ಸ್, ಅಥವಾ ನೀವೇನಾದ್ರು ಸಲಹೆ ಕೊಡಾಗಿದ್ರೆ ಕೊಡಿ. ಸರ್, ಫಸ್ಟ್ ಆಫ್ ಆಲ್ ಈ ರೀತಿ ಒಂದು ಟಾಸ್ಕ್ ಫೋರ್ಸ್ ಮಾಡೋದಕ್ಕೆ ನೀವು ಚಿಂತನೆ ಮಾಡಿದ್ದೆ, ಅದು ಪ್ರಶಂಸನಾರ್ಹ. ಇನ್ನೊಂದೇನಂದ್ರೆ ನಿಮ್ಮ ಪೊಲೀಸ್ನವರಿಗೆ ಸರ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ, ಆದರೆ ಅವರಿಗೆ ಕೆಲವು ಕಂಟ್ರೋಲ್ಗಳಾಗ್ತಿದೆ, ಕೆಲವು ಈ ಪೆಡ್ಲರ್ಸ್ಗಳಿಂದ ಕಂಟ್ರೋಲ್ಗಳು, ಆಮೇಲೆ ಪ್ರೆಷರ್, ಅದು ಈ ಥರದ್ದೆಲ್ಲ ಇದೆ. ನೀವು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರೆ ಪೊಲೀಸ್ನವ್ರು ಪ್ರತಿಯೊಂದನ್ನು ಕಂಟ್ರೋಲ್ ಮಾಡಿ. ಈಗಾಗಲೇ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರನೇ ಯಾರು ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದೀವಿ. ಫ್ರೀ ಹ್ಯಾಂಡು ಕೊಟ್ಟಿದ್ದೀವಿ, ಅಕೌಂಟಬಿಲಿಟಿನೂ ಫಿಕ್ಸ್ ಮಾಡ್ತೀವಿ. ಜವಾಬ್ದಾರಿ ಅಂದರೆ ಹೆಂಗೆ ಅಂತ ಒಂದು ವೇಳೆ ಸರ್ಕಾರದ ಈ ಸೂಚನೆಗೂ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಅವ್ರ ಮೇಲೆ ಏನೇ ಆಕ್ಷನ್ ಕ್ರಮ ಏನು ಅಂತ ಏನೇನು ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ ಆ ಎಲ್ಲ ಅವಕಾಶಗಳು ತಗೋತೀವಿ. ಸಸ್ಪೆಂಡ್ ಮಾಡೋದ್ರಿಂದ ಹಿಡಿದು ಡಿಸ್ಮಿಸ್ ಮಾಡೋದ್ರಿಂದ ಹಿಡಿದು ಎಲ್ಲ ಕ್ರಮಗಳನ್ನು ತಗೋತೀವಿ. ಜೈಲುಗಳಲ್ಲಿ ಸರ್, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದು ಡ್ರಗ್ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕ್ಯಾಂಪೇನ್ ಶುರುವಾಯಿತು. ಇಡೀ ರಾಜ್ಯದಂತ ಎಲ್ಲ ಕಡೆ ದೊಡ್ಡ ಸಿಕ್ಕಾಪಟ್ಟೆ ಪೊಲೀಸ್ ಆದ್ಮೇಲೆ ಆಕ್ಟಿವ್ ಆದರೂ ಬೇರೆ ಬೇರೆ ಪ್ರಕರಣಗಳಾಯಿತು. ಅದರ ಪ್ರಕರಣ ಅಲ್ಲಿಗೆ ಸತ್ತೋಯ್ತು. ಆ ಸಂದರ್ಭದಲ್ಲಿ ಆಗಿದ್ರೆ ಈ ಪ್ರಕರಣ ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಅವಕಾಶ ಇತ್ತು. ಏನು ಫಿಲ್ಮ್ ಸ್ಟಾರ್ಗಳು ಬೇರೆ ಬೇರೆ ಎಲ್ಲರೂ ಇನ್ವಾಲ್ವ್ ಮಾಡ್ತಿದ್ರು. ಇಡೀ ರಾಜ್ಯ ಅಂತ ಕ್ಯಾಂಪೇನ್ ಆಯಿತು. ಅದಾದ ನಂತರ ಆದಮೇಲೆ ಅದು ಆ್ಯಕ್ಷನ್ ಇನಿಷಿಯೇಟ್ ಆಗಲಿಲ್ಲ. ಫರ್ದರ್ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಈಗ ಕ್ರಮಗಳನ್ನೆಲ್ಲ ತಗೋತಾ ಇರೋದು.
ನಿಜ ಮಾಡಬೇಕಾ ಅವತ್ತು 2023 ಮಾರ್ಚ್ನಲ್ಲಿ ಅವರು ಕ್ರಮಗಳು ತಗೊಂಡಿದ್ದರು. ಆ ಕ್ರಮಗಳು ಮುಂದುವರಿಯಲಿಲ್ಲ. ಅದಕ್ಕೆ ಈಗ ನಾವು ಸ್ಟೇಟ್ ಲೆವೆಲ್ ಕಮಿಟಿ, ಡಿಸ್ಟಿಕ್ ಲೆವೆಲ್ ಕಮಿಟಿಗಳೆಲ್ಲ ಇದ್ದರೂ ಕೂಡ ಇದು ಹೆಚ್ಚಾಗತ್ತಲೇ ಇದೆ. ಅವ್ರ ಕಾಲದಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಅಂತ ಅಲ್ಲ, ಅಲ್ಲ ಪೊಲಿಟಿಕಲ್ ಪ್ರೆಸರ್ ಕಾರಣಕ್ಕೋಸ್ಕರ ಅಟೆಂಡೆನ್ಸ್ ಸ್ಟಾಪ್ ಆಗಿತ್ತು ಅಂತ ಒಂದು ಆರೋಪ ಇತ್ತು ಸರ್. ಇಲ್ಲೇ ನಾವು ನಿಲ್ಲಿಸೇ ಇಲ್ಲ, ಅದನ್ನು ಮಾಡುತ್ತಲೇ ಇದ್ದೀವಿ. ಬಟ್ ಆದರೂ ಈಗ ಏನಾಗುತ್ತೆ, ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರು ರಂಗೋಲಿ ಕೆಳಗಡೆನೆ ನುಗ್ಗಕ್ಕೆ ಶುರು ಮಾಡ್ತಾರೆ. ಈಗ ಈ ಥರದ ಇದ್ದಾವಲ್ಲ, ಇವೆಲ್ಲ ಪತ್ತೆ ಹಚ್ಚಿ ಈಗ ಅದಕ್ಕೆ ಕಾನೂನುಗಳನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು, ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ಇತ್ತು. ಈಗ ಮಿನಿಸ್ಟ್ರಿ ಲೆವೆಲಲ್ಲೇ ಟಾಸ್ಕ್ ಫೋರ್ಸ್ ಮಾಡ್ತಾಯಿದ್ದೀವಿ, ಮಿನಿಸ್ಟರ್ ಅಧ್ಯಕ್ಷತೆಯಲ್ಲೇ ಟಾಸ್ಕ್ ಫೋರ್ಸ್ ಮಾಡ್ತಾಯಿದ್ದೀವಿ. ಸೊ ಒಟ್ಟಾರೆಯಾಗಿ ಇದು ನಾನು ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ, ಇದೆ. ಅದಕ್ಕೋಸ್ಕರನೇ ಕಂಟ್ರೋಲ್ ಮಾಡಬೇಕು, ಅದಕ್ಕೋಸ್ಕರನೇ ಎರಾಡಿಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಈಗಪ್ಪ ಡ್ರಗ್ಸು ಇವೆಲ್ಲ ಇದ್ದಾವೆ. ಫಾರಿನರ್ಸು ನೋಡಿ, ಇಂಡಿಯಾದವರೇ ಜಾಸ್ತಿ ಇರೋದು, ಇಂಡಿಯನ್ಸೇ. ನಿಮಗೆ ನೋಡಿ ಹೇಳ್ತೀನಿ ಅಂತಂದರೆ 2021ರಲ್ಲಿ 7,571 ಜನ ಇಂಡಿಯನ್ಸು, 190 ಜನ ಫಾರಿನರ್ಸು. ಅರೆಸ್ಟ್ ಆಗಿರೋ, ಅವ್ರ ಮೇಲೆ ಕೇಸ್ ಹಾಕಿರೋದು, ದಾಖಲಾಗಿರೋದು, ಅರೆಸ್ಟೆಡ್. ಡೀಟೇಲ್ಸ್ ಆಫ್ ಅಕ್ಯೂಸ್ಡ್ ಅರೆಸ್ಟೆಡ್. 2022ರಲ್ಲಿ 7,737 ಜನ ಇಂಡಿಯನ್ಸು, 123 ಜನ ಫಾರಿನರ್ಸು. 2023ರಲ್ಲಿ 8,016 ಜನ ಇಂಡಿಯನ್ಸು, 105 ಜನ ಫಾರಿನರ್ಸು. 2024ರಲ್ಲಿ ಅಂದರೆ ಮಾರ್ಚ್ವರೆಗೆ ಮಾತ್ರ ಇದು ಅಂಕಿಅಂಶಗಳಿರೋದು. 1,021 ಜನ ಇಂಡಿಯನ್ಸು, 21 ಜನ ಫಾರಿನರ್ಸ್. ಮಾರ್ಚ್ವರೆಗೆ ಮಾತ್ರ ಇರೋದು. ಸೊ ಅದಕ್ಕಿಂತ ಮುಂದೆ ಫಿಗರ್ಸ್ ಇದು ಅಂಕಿಅಂಶಗಳಿಲ್ಲ. ಸೊ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ. ಎಲ್ಲಿಂದ ಜಾಸ್ತಿ ಎಲ್ಲಿಂದ ಬರ್ತಾ ಇದೆ? ಅದೀಗಪ್ಪ ಎಲ್ಲಿಂದ ಬರ್ತದೆ, ಪೆಡ್ಲರ್ಸ್ ಯಾರು, ಅನೇಕ ಈಗ ಹರಿಯಾಣದಿಂದ ಬರ್ತದೆ, ಉತ್ತರ ಪ್ರದೇಶದಿಂದ ಬರ್ತದೆ, ಅದೇ ಒರಿಸ್ಸಾದಿಂದ ಬರ್ತದೆ, ಆಂಧ್ರ ಪ್ರದೇಶದಿಂದ ಬರ್ತದೆ. ಈಗೆಲ್ಲ ಹೆಚ್ಚಾಗಿ ಒರಿಸ್ಸಾ, ಆಂಧ್ರ ಇಂಥ ಕಡೆಗಳಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಈಗ ಕಡೆ ಬರ್ತದೆ. ಸೊ ಇದನ್ನು ನಿಲ್ಲಿಸಬೇಕು. ಯುವ ಸಮೂಹ ಹಾಳಾಗ್ತಾ ಇದೆ. ಇದು ಒಂದು ಸಮಾಜಕ್ಕೆ ಕಂಟಕ. ಇದನ್ನು ಮೊದಲು ಕಡಿಮೆ ಮಾಡಬೇಕು, ಆಮೇಲೆ ಸಂಪೂರ್ಣ ನಿಲ್ಲಿಸಬೇಕು. ಇದನ್ನು ಮಾಡಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ನಾವು. ಇದ್ರ ಬಗ್ಗೆ ಯಾರೂ ಕೂಡ ಸಂಶಯ ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಸೊ ನಾನು ಅನೇಕ ಸಾರಿ ಪೊಲೀಸ್ನವರ ಮೀಟಿಂಗ್ಗಳಲ್ಲಿ ಹೇಳಿದ್ದೀನಿ, ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ಹಿಂದೇನೂ ಹೇಳಿದ್ದಾರೆ, ಈಗಲೂ ಹೇಳಿದ್ದೀವಿ. ಬಟ್ ಆದರೂ ಕೂಡ ಅದು ಇನ್ನೂ ಹೆಚ್ಚಾಗುತ್ತಲೇ ಇದೆ ಅಂತಕ್ಕಂಥದ್ದು ಭಾಳ ಕಳವಳಕಾರಿಯಾದಂಥ ವಿಚಾರ. ಇದು ಒಂದು ಸಾಮಾಜಿಕ ರೋಗ ಪಿಡುಗಾದ್ರಿಂದ ಇದನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸೊ ಇನ್ನೊಂದು ಎರಡನೇ ವಿಚಾರ ಹೇಳ, ಇವ್ರಿಗೆ ಹಿನ್ನಡೆ ಆಗಿದೆ ಇಲ್ವಾ? ಅದೇನು ಅದನ್ನು ಒಪ್ಕೊಳ್ಳಿ ಅಷ್ಟೇ. ಗೌರ್ಮೆಂಟ್ ಫಾರ್ಮ್ ಮಾಡಿಲ್ಲ, ಮಾಡಕ್ಕೆ ನಮ್ಮದು 100 ತಲುಪಿದ್ದೀವಿ ನಾವು ಅಲ್ವಾ. ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು. ಅವರು 5 ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ, ನರೇಂದ್ರ ಮೋದಿಯವರು. ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ನನಗೆ. ಆದರೂ ಕೂಡ ಹೇಳ್ತಾ ಇದ್ದೀನಿ, ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನು.
ನಿಮ್ಮಲ್ಲಿ ಕರ್ನಾಟಕದಲ್ಲಿ ಯತ್ನಾಳ್ ಅವರು, ಸಿ ಟಿ ರವಿ ಅವರು ಸಾಕಷ್ಟು ಸ್ಟೇಟ್ಮೆಂಟ್ಗಳು ಮಾಡಿದ್ರು. ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸದ ಸ್ಪೀಚ್ಗಳ ಮೇಲೆ ಇಲ್ಲಿವರೆಗೂ ನಿಮ್ಮಲ್ಲಿ ಏನು ಸರ್ಕಾರ ಯಾವುದೋ ಏನಂತ ಸ್ಪೀಚ್ ಮಾಡಿದ್ದಾರೆ? ಸಾಕಷ್ಟು ಯತ್ನಾಳ್ ಅವರು ಟ್ವೀಟ್ ಕೊಟ್ಟರು, ಅವರ ಕುಟುಂಬದ ಬಗ್ಗೆ ಯತ್ನಾಳ್ ಅವರು ಬಿ ಜೆ ಪಿಯವರು ಇಟ್ಕೊಂಡಿರೋದು ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಬೊಗಳಿಸೋಕ್ಕೆ ಇಟ್ಕೊಂಡಿರೋದು ನಮಗೆ. ಗೊತ್ತಾಯ್ತಾ? ನಮ್ಮ ಮೇಲೆ ಅವ್ರ ಆರೋಪಗಳನ್ನು ಮಾಡ್ಸೋಕ್ಕೆ, ಸುಳ್ಳು ಆರೋಪಗಳನ್ನು ಮಾಡ್ಸೋಕ್ಕೆ ಇಟ್ಕೊಂಡಿರೋದು. ಇವತ್ತಿನವ್ರಿಗೆ ಏನಾದ್ರು ಕ್ರಮ ತಗೊಂಡಿದ್ದಾರೆ? ಚೀಫ್ ಮಿನಿಸ್ಟರ್ ಇರುವಾಗಲೇ ಯಡಿಯೂರಪ್ಪನ ಮೇಲೆ 20,000 ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿದ್ದಾರೆ ಯಡಿಯೂರಪ್ಪನ ಮನೆಯಲ್ಲೇ ಅಂತೇನು ವಿಜೇಂದ್ರ ಅಂತ ಹೇಳಿದ್ರು. ತಗೊಂಡ್ರ? ತಗೊಳ್ಳಿಲ್ಲ. ಅವನು ಯಾವನೋ ಒಬ್ಬ ಉತ್ತರ ಕನ್ನಡ MP ಆಗಿದ್ನಲ್ಲ, ಅವರು ಮಂತ್ರಿ ಆಗಿದ್ದ, ಯಾರವರು? ಅನಂತ್ ಕುಮಾರ್ ಹೆಗಡೆ. ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಮಾಡಿದ್ರ? ಕ್ರಮ ತಗೊಂಡ್ರ ಅವ್ರ ಮೇಲೆ? ಅದು ಹೇಳಿದ ಮೇಲೂ ಮಂತ್ರಿಯಾಗಿದ್ದಾಗ ತಗೊಂಡ್ರೇನ್ರಿ? ಟಿಕೆಟ್ ಕೊಡದೇ ಇರೋದು ಸೋಲ್ತಾರೆ ಅಂತ ಕೊಡಲಿಲ್ಲ. Sir, you made a very significant statement that this government will not complete 5 years. Central government. Please elaborate. See, looking at the developments, political development taking place in the government, see, with the support of the JDU and Chandrababu Naidu, is surviving ಅಲ್ವಾ? ಅವ್ರು ಯಾವತ್ತಾರು ವಾಪಸ್ ತಗೊಬಿಡ್ಬೋದು ಬೆಂಬಲನ. ಆಗೇನಾಗುತ್ತೆ? ಅದಕ್ಕೆ ನಾನು ಸುಮ್ಮನೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದೀನಿ, ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಹೊರತು ಆಗ್ಬೋದು, ಆಗದೇ ಇರ್ಬೋದು. ಗೊತ್ತಾಯ್ತಾ? ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗನ್ಸಲ್ಲ. ಈಗ ನಮ್ಮ ಸರ್ಕಾರನೂ ನಾಳೆಗೆ ಬಿದ್ದೋಯ್ತದೆ, ನಾಳಿದ್ದೇ ಬಿದ್ದೋಯ್ತದೆ ಅಂತ. ನಾವು 136 ಜನ ಗೆದ್ದಿದ್ದೀವಿ, ಬಿದ್ದೋಯ್ತದೆ. ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ. ರಾಹುಲ್ ಗಾಂಧಿ ಇದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡಿ. 136ಕ್ಕೆ ಇದಕ್ಕೆ ನಮ್ಮ ಸರ್ಕಾರ ಅಧಿಕಾರ ಇಂಪಾರ್ಟೆನ್ಸ್ ಕೊಡಬೇಡಿ ಅಂತ ಸರ್ಕಾರ ಬಿದ್ದೋಯ್ತದೆ. ನಾನು ಹೇಳ್ತಾ ಇರೋದು, ನೀನು ಅರ್ಥ ಮಾಡ್ಕೊತಮ್ಮ, ನೀನು ಏನೋ ವಿಶೇಷ ಥರ ಕಟ್ಟಿಂಗ್ ಮಾಡಿಸ್ಕೊ ಬಂದಿದ್ದೀನಿ. ಇದಕ್ಕೆ ಕರ್ನಾಟಕ ಪಾಲಿಟಿಕ್ಸ್ಗೆ ಅಷ್ಟೊಂದು ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಇದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಸೊ ಇದಕ್ಕೋಸ್ಕರ ಮುನಿರತ್ನ ಪ್ರಕರಣ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ದಳ ಮಾಡಿ ಅಥವಾ SIT ಮಾಡಿ ಅಂತ ಡಿಮ್ಯಾಂಡ್ ಇದೆ ಸರ್ ಶಾಸಕರು. ಯಾರು? ಒಕ್ಕಲಿಗ ಶಾಸಕರು ತಮ್ಮ ಮನವಿ ಕೊಟ್ಟಿದ್ರು ಮೊನ್ನೆ. ಈಗ ನಾಳೆ ಮತ್ತೆ ಸಭೆ ಮಾಡ್ತಾ ಇದ್ದಾರೆ, ಅದಕ್ಕೇನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಡಿಮ್ಯಾಂಡ್ ಇದೆ ಸರ್. ಗೊತ್ತಿಲ್ಲ, ಬಂದು ಭೇಟಿ ಹೋಗಿದ್ರು, ನನ್ನೂ ಭೇಟಿ ಮಾಡಿದರು. ಅವರೆಲ್ಲ ಇನ್ನೊಂದು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ಸರಿ ಭೇಟಿ ಡಿಮ್ಯಾಂಡ್ ಏನು ಮಾಡಿದ್ರು ಸರ್? ತಮ್ಮ ಡಿಮ್ಯಾಂಡ್ ಏನು ಮಾಡಿದ್ರು ಸರ್? ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ, ಸೆಡ್ಯೂಲ್ ಕಾಸ್ಟ್ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಹೀನಾಯವಾಗಿ ಮಾತಾಡಿದ್ದಾರೆ, ಕೆಟ್ಟ ಭಾಷೆ, ಕೆಟ್ಟ ಪದಗಳನ್ನು ಬಳಸಿದ್ದಾರೆ, ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ, ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗೋಂಥ ಪದಗಳನ್ನು ಬಳಸಿದ್ದಾರೆ. ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ.
ಮುನಿರತ್ನ ಪ್ರಕರಣದಲ್ಲಿ ಹಾಂ ಮುನಿರತ್ನ ಪ್ರಕರಣದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಿರುವಂತಹ ಸಂಭಾಷಣೆ ಇದನ್ನ ಸಮುದಾಯಕ್ಕೆ ಹೆಂಗ್ ಕನ್ವರ್ಟ್ ಮಾಡ್ತಾ ಇದ್ದೀರಾ? ಅಲ್ಲ ನಿಮ್ಮ ಶಾಸಕರು ಬಂದು ಒಕ್ಕಲಿಗರನ್ನ ಅವಮಾನ ಮಾಡಿದ್ರೆ ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟು ಎಫ್ ಎಸ್ ಎಲ್ ಕಳಿಸಿದ್ದೀವಿ. ಅದು ಅವ್ರದ್ದಿನ ವಾಯ್ಸು ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ. ಅದರ ಮೇಲೆ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್. ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ. ಈಗ ಚೆಲುವರಾಜರ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳನ್ನು ಆಡಿದ್ದಾರೆ ಅಲ್ವಾ? ಆಮೇಲೆ ಇವನು ಮಾಜಿ ಕಾರ್ಪೊರೇಟರು ವೇಲು ನಾಯ್ಕರ್ ಅವ್ರ ಮೇಲೆ ಮಾತಾಡಿದ್ದೀನಿ. ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಚೆಲುವರಾಜು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ನವರು FIR ರಿಜಿಸ್ಟರ್ ಮಾಡ್ಕೊಂಡು ಅವರನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ. ಕಾನೂನು ರೀತಿ ಮಾಡ್ತೀವಿ. ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ. ಏನು ಚೆನ್ನಾರೆಡ್ಡಿ ಕೇಸ್ ಏನು ಹೇಳು? ಏನು ಚೆನ್ನಾರೆಡ್ಡಿ ಕೇಸ್ ಏನು ಹೇಳಪ್ಪ? ಚೆನ್ನಾರೆಡ್ಡಿ ಕೇಸ್ ಏನು ರೀ? ಡೆತ್ ನೋಟ್ ಬರೆದಿದ್ದಾರೆ ಅವರು. PSI ಏನಾದ್ರು ಡೆತ್ ನೋಟ್ ಬರೆದಿದ್ದಾರೇನ್ರಿ? ಅಲ್ಲ, ಯಾರು ಸತ್ರು ಅವರು ಡೆತ್ ನೋಟ್ ಬರೆದಿದ್ದಾರ? ಈಗ ಅವರು ಸರ್ಕಾರ ಈ ಮುನಿರತ್ನ ಪ್ರಕರಣ ನಡೆದುಕೊಂಡ ರೀತಿ ಗಮನಿಸ್ತಿದ್ದಾರೆ ಮತ್ತು ಚೆನ್ನಾರೆಡ್ಡಿ ಪ್ರಕರಣವನ್ನು ಕೂಡ ಗಮನಿಸಿದಾಗ ಸರ್ಕಾರ ಏಕಪಕ್ಷೀಯ ನೋಡಿ, ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚೆನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ. ಕಂಪೇರ್ ಮಾಡೋಂಥದ್ದಲ್ಲ. ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ. ಚೆನ್ನಾರೆಡ್ಡಿ ಎಲ್ಲರೂ ಮಾತಾಡಿರೋದು ಇದೆಯಾ? ಚೆನ್ನಾರೆಡ್ಡಿಗೆ ಅವರು ಸತ್ತೋದವನ PSI ಯಾರೋ ಅವನ ಹೆಸರೇನು? ಪರಶುರಾಮ್. ಅವನ ಹೆಂಡತಿ ಹೇಳಿರೋದು ಗೊತ್ತಾಯ್ತಾ? ಪರಶುರಾಮ್ ಹೇಳಿದಾನೇನ್ರಿ? ನಾ ಲಾಯರು, ಪರಶುರಾಮ ಹೇಳಿದಾನೇನ್ರಿ? ಎಲ್ಲರೂ ಪರಶುರಾಮ ಇವನು ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ. ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೋಡಪ್ಪ, ಕೇಳಿಲ್ಲಿ ಪೊಲೀಸ್ನವರು ಅವರ ವಿವೇಚನೆ ಮೇಲೆ ಮಾಡಿರ್ತಕ್ಕಂಥದ್ದು. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಅವ್ರನ್ನ 14 ದಿನ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ. ಅಂದರೆ ನಾನು ಮಾಡಿದ್ದೀನಾ? ನಮ್ಮ ಸರ್ಕಾರ ಮಾಡಿದ್ಯಾ? ಇಲ್ಲ, ನಮ್ಮ ಗಮನಕ್ಕೆ ಬಂದಿರೋದು ಬೇರೆ ವಿಚಾರ. ಬಟ್ ಪೊಲೀಸ್ನವರಿಗೆ ಕಾನೂನು ರೀತಿ ಮಾಡಿ ಅಂತ ಹೇಳಿದ್ರು. Vishwavidyalaya Act, sir, where the government will take a decision on appointment of the Vice Chancellor of the two universities. Who's saying all this? Who said this? Sir, yesterday the cabinet. Who said this? Were you in the cabinet? No, sir. Then In the meeting, sir. who told you? In the meeting, sir. Who told you? After briefing, sir. In the briefing. ಯಾರು ಬ್ರೀಫ್ ಮಾಡಿದದು? HK Patel, sir. ಇಲ್ಲ, ಅವ್ರನ್ನೇ ಕೇಳಿ ಆಗೋದು. ಪ್ಲೀಸ್ ಆಸ್ಕ್ ಹಿಮ್. ನನಗೆ ನಾನು ಕ್ಯಾಬಿನೆಟ್ ಬ್ರೀಫ್ ಮಾಡಿದ್ದು, ಪ್ರೆಸ್ನವ್ರನ್ನ ಭೇಟಿ ಮಾಡಿದ್ದು ನಾನು ಹೇಳಿಲ್ಲ. ಅದು ಚರ್ಚೆನೂ ಆಗಿದೆ. ಯಾವುದು? ಯಾವ ಅಜೆಂಡಾ ಇತ್ತು? ಎಲ್ಲಿದೆ ಅಜೆಂಡಾ? ಅಜೆಂಡಾ ಮಾಡ್ತೀರಾ ನೀವೇ ಹೇಳ್ತೀರಾ? ನೀವೇ ಎಲ್ಲ ಸೃಷ್ಟಿ ಮಾಡಿ ಹೇಳ್ಬಿಡ್ತೀರಲ್ಲ. ಅಜೆಂಡಾದಲ್ಲಿ ಏನಯ್ಯ ಇತ್ತು? ಏನಪ್ಪ ಇತ್ತು ನೋಡಿ ನೀನು. ನನಗೆ ಐ ವಾಂಟ್ ಟು ನೋ. ನನಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ನೋ ಇಂಗ್ಲಿಷ್, ಓನ್ಲಿ ಕನ್ನಡ. ದಿಸ್ ಈಸ್ ಕರ್ನಾಟಕ. I hope that you know both Kannada and English. Translate my Kannada statement into English. Okay. Thank you. Hey,
ಮಾಡಪ್ಪ ನಿಧಾನವಾಗಿ ಮಾಡು. Sir, you also made a statement about waiters,